ಬಾಗಲಕೋಟೆ ಜಿಲ್ಲೆ ಅಂಜುಮ ಇಸ್ಲಾಂ ಕಮಿಟಿ ಹುನಗುಂದ ಹಾಗೂ ಪಟ್ಟಣದ ಸಮಸ್ತ ಮುಸ್ಲಿಂ ಸಮಾಜ ಬಾಂಧವರಿಂದ ದಿನಾಂಕ ಜೂನ್ 17, 2024 ರಂದು ಮುಂಜಾನೆ 9 ಗಂಟೆಗೆ ಪಟ್ಟಣದ ಗಾದಾವರಣದಲ್ಲಿ ತ್ಯಾಗದ ಮಹತ್ವವನ್ನು ಸಾರುವ ಮತ್ತು ವಿಶ್ವಬಾಂಧವ್ಯದ ಪ್ರತೀಕವೆಂದು ಸೂಚಿಸಲ್ಪಡುವ ಈದಲ್ ಅಧಾ ಬಕ್ರೀದ್ ಹಬ್ಬವು ಮೌಲಾನಾ ನೂರ್ ಆಲಮರ ನೇತೃತ್ವದಲ್ಲಿ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಸಂಭ್ರಮ ಸಡಗರದೊಂದಿಗೆ ಜರುಗಿತು. ಈ ಹಬ್ಬದ ವಿಶೇಷತೆ ಕುರಿತು ಮೌಲಾನರು ಪ್ರವಚನ ನೀಡುತ್ತಾ ಪ್ರವಾದಿ ಇಬ್ರಾಹಿಮರಿಗೆ ಬೀವಿ ಹಾಜೀರಾ ಮತ್ತು ಬೀವಿ ಸಾರಾ ಎಂಬೀರ್ವರು ಪತ್ನಿಯರಿದ್ದು ಬದುಕಿನಿಳಿವಯಸ್ಸಾದರೂ ಸಹ ಸಂತಾನ ಭಾಗ್ಯವಿರಲಿಲ್ಲ. ಹಾಗಾಗಿ ಪ್ರವಾದಿ ಇಬ್ರಾಹಿಮರು ಅಲ್ಲಾಹನಲ್ಲಿ ಭಾವೋದ್ವೇಗದಿಂದ ಬೇಡಿಕೊಂಡಾಗ ದೈವಾನುಗ್ರಹದಿಂದ ಬೀವಿ ಹಾಜೀರಾರು ಇಸ್ಮಾಯಿಲ್ ಎಂಬ ಮಗುವನ್ನು, ಬೀವಿ ಸಾರರು ಇಸ್ಹಾಕ್ ಎಂಬ ಕಂದನನ್ನು ಹಡೆದರು. ನಂತರ ಇಸ್ಮಾಯಿಲರು ಕುಟುಂಬದ ಪ್ರೀತಿಯ ಕಣ್ಮಣಿಯಾಗಿದ್ದ ಕಾರಣ ಒಂದು ರಾತ್ರಿ ದೈವಾಜ್ಞೆಯ ಪರೀಕ್ಷಿಸಲೆಂದು ಅಲ್ಲಾಹನಾಜ್ಞೆಯಾನುಸಾರ ದೇವದೂತ ಜಬ್ರೀಲರು ಪ್ರವಾದಿಯರ ಕನಸ್ಸಲ್ಲಿ ಬಂದು, ಇಬ್ರಾಹಿಂರೇ, ನಿಮ್ಮ ಮುದ್ದು ಕಂದಿಸ್ಮಾಯಿಲರನ್ನು ಅಲ್ಲಾಹನ ಹೆಸರಲ್ಲಿ ಬಲಿ ನೀಡುವಂತೆ ದೈವಾಜ್ಞೆಯಾಗಿದೆ ಎಂದರು. ಈ ದೈವಾಜ್ಞೆಯನ್ನು ಮಗಿಸ್ಮಾಯಿಲ್ ಮತ್ತು ಕುಟುಂಬಕ್ಕೆ ತಿಳಿಸಿದಾಗ ಶಿರಸಾ ಒಪ್ಪಿ ಮೀನಾ ಪ್ರದೇಶದ ಶಿಲೆಯೊಂದರ ಮೇಲೆ ನಿರ್ವಿಕಾರ ಚಿತ್ತದಿಂದ ಮಗನನ್ನು ಮಲಗಿಸಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡ ಪ್ರವಾದಿಯರು ಹರಿತ ಕತ್ತಿಯಿಂದ ಹಾಯಿಸಿದರೂ ಸಹ ಕತ್ತಿಗೆ ಹಾಯದೇ ಇದ್ದಾಗ ಮತ್ತೆ ದೈವವಾಣಿಯೊಂದು ಪ್ರತಿಧ್ವನಿಸಿ, ಈದು ಸತ್ವ ಪರೀಕ್ಷೆಯಲ್ಲಿ ಅಪೂರ್ವ ವಿಜಯ ಸಾಧಿಸಿದ್ದಿರಿ. ಹಾಗಾಗಿ ಈಗ ಅಲ್ಲಾಹನ ಖಲೀಲುಲ್ಲಾ ಆಗಿದ್ದಿರಿ, ಅಂದರೆ ಆಪ್ತರಾಗಿದ್ದರಿ. ಇನ್ನ ಮೇಲೆ ನಿಮ್ಮ ಮಗನ ಬಲಿ ಬೇಡ, ಇನ್ನ ಮೇಲೆ ಟಗರು ಸೇರಿ ಇತರೆ ಪ್ರಾಣಿಯನ್ನು ಬಲಿ ನೀಡಿರೆಂದು ಆಜ್ಞೆಯಾಗುತ್ತದೆ. ಆ ಕಾರಣದಿಂದ ಪ್ರವಾದಿ ಇಬ್ರಾಹಿಮರ ಪುತ್ರ ಬಲಿದಾನವನ್ನು ಸ್ಮರಿಸಲು, ಶಾಶ್ವತವಾಗಿರಸಲು ಮತ್ತು ಬಲಿ ನೀಡುವ ಪದ್ಧತಿಯು ಇಸ್ಲಾಮಿನ ಕುರಾನ ಮತ್ತು ಹದೀಸಿನಲ್ಲಿರುವುದನ್ನು ಪ್ರವಚನದಲ್ಲಿ ಮೌಲಾನರು ಪ್ರಸ್ತಾಪಿಸಿದರು. ಒಟ್ಟಿನಲ್ಲಿ ತ್ಯಾಗ, ಸಹನೆ ಮತ್ತು ಪರಿಶ್ರಮದ 3 ಉನ್ನತ ತತ್ವಾದರ್ಶಗಳನ್ನು ಮತ್ತು ಬಕ್ರೀದ್ ಹಬ್ಬದಿನದಿತಿಹಾಸವನ್ನು ವಿಶ್ವದ ಜನತೆಗೆ ಸಾರುವುದು ಹಾಗೂ ಪರರೊಳಿತಾಗಿ ತ್ಯಾಗ, ಕಷ್ಟಗಳ ಮುಂದೆ ಸಹನೆ ಮತ್ತು ಸಾಮಾಜಿಕ ಹಿತಾಸಕ್ತಿಗಾಗಿ ಪರಿಶ್ರಮ ಎಂಬುದಾತ್ತ ಆದರ್ಶಗಳೊಂದಿಗೆ ಇಂದು ಬಕ್ರೀದನ್ನು ಮುಸ್ಲಿಮರು ವಿಶ್ವದಾದ್ಯಂತ ಆಚರಿಸುತ್ತಾರೆ. ಹಾಗಾಗಿ ಈ ಒಂದು ಹಬ್ಬದಲ್ಲಿ ಪ್ರವಚನ, ಶ್ಲೋಕಗಳ ಪಠಣ ಹಾಗೂ ಸಾಮೂಹಿಕ ಪ್ರಾರ್ಥನೆ, ದುವಾ, ನಂತರ ಪರಸ್ಪರ ಆಲಿಂಗಿಸಿ ಹಬ್ಬದ ಶುಭಾಶಯ ಕೋರಿ ಸಂಭ್ರಮದ ಹಬ್ಬ ಆಚರಿಸಿದರು. ಹಾಗೂ ಈ ಹಬ್ಬವು ಹುನಗುಂದ ತಾಲೂಕಾ ಪೊಲೀಸ್ ವೃತ್ತ ನಿರೀಕ್ಷಕರಾದ ಸುನೀಲ ಸವದಿ ಹಾಗೂ ಪಿಎಸ್ಐ ಎಸ್ಎನ್ಸಿ ಮಾನೆರ ನೇತೃತ್ವದಲ್ಲಿ ಕಲ್ಪಿಸಿದ ಪೊಲೀಸ್ ಭದ್ರತೆಯಲ್ಲಿ ಶಾಂತಿಯುತವಾಗಿ ಜರುಗಿತು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. الحمد لله المتواحد بالعظمة والجلال العالمين. الله أكبر الله أكبر لا إله إلا الله والله أكبر الله أكبر ولله الحمد. سبحان من أوجب صلاة العيد على كافة المؤمنين من الكائنات وحرم عليهم الصوم في أول الصحابة عالمهم وأفضلهم بالتصديق إمام المتقين وأمير المؤمنين أبي بكر الصديق معدن الصدق والصفاء ولا الناطق بالحق والصواب الذين كان رأيه موافقا بالوحي والكتاب أمير المؤمنين وإمام المتوارعين عمر بن الخطاب قامع الجوار والجفاء وعلى جامع القرآن كامل الحياء والإيمان أمير المؤمنين أمير ولذكر الله تعالى على وعلا وعز وجل وتم وهم وعزم وأكبر. आप हजरत हाजरा रदी अल्लाह ताला अन्हु से निकाह फरमा ले ताकि इनके बतने मुबारक से आपकी औलाद पैदा हो. हसरात मातरम, तो कहने का मकसद ये है कि हजरत इब्राहीम अलैहिस्सलाम हजरत हाजरा रदी अल्लाह ताला अन्हा से निकाह फरमाते हैं. फरिश्तों को उनके सवाब मिल जाए और फरिश्ते भी देख ले कि बिला शक व शुबा अल्लाह के प्यारे खलील हजरत इब्राहीम अलैहिस्सलाम अल्लाह के खलील और दोस्त हैं. अलैहिस्सलाम 8वीं ज़िलहिज्जा की शब ख्वाब देखते हैं. ख्वाब में हुक्म होता है, अल्लाह के मुक़द्दस फरिश्ते हुक्म फरमाता है, ए इब्राहीम अलैहिस्सलाम, तुम अल्लाह की राह में कुर्बानियां करो. सुबह उठकर 100 ऊँटों की कुर्बानियां पेश करते हैं.
پھر دوسرا علیہ السلام وہی خواب دیکھتے ہیں اور حکم ہوتا ہے اے ابراہیم تم اللہ کی راہ میں قربان کرو، تو حضرت ابراہیم علیہ السلام کی قربانیاں کرتے ہیں۔ حضرات محترم، پھر وہی خواب، تیسری سب، اس چیز کو تیری بارگاہ میں قربان کرو، تو غیب سے ندا آتی ہے اے ابراہیم تم اس چیز کی قربانی کرو جس چیز کو تم سب سے زیادہ محبت کرتے ہو، اے ابراہیم تم اس چیز کو قربان کرو جسے تم سب سے زیادہ اپنا محبوب سمجھتے ہو۔ حضرت ابراہیم علیہ السلام سمجھ جاتے ہیں۔ اللہ اکبر مسلمانوں، آپ تاریخ کی کتابوں کو پڑھیں تو آپ کو پتہ چلے گا اس وقت پیارے معصوم سیدنا اسماعیل علیہ السلام کی عمر شریف 8 یا 13 سال کی تھی۔ 8 یا 13 سال کی تھی۔ حضرت ابراہیم علیہ السلام اپنی پیاری بی بی حضرت حاجرہ رضی اللہ تعالی عنہا سے فرماتے ہیں اے حاجرہ رضی اللہ تعالی عنہا، اے میری نیک بی بی کی یہی رضا ہے کہ میں راہ خدا میں قربان کیا جاؤں تو یہ میرے لیے سعادت مند کی بات ہے۔ اسی لیے تو کسی شاعر نے کیا ہی خوب فرمایا کہ جان دی ہوئی اسی کی تھی، جان دی ہوئی اسی کی تھی، حق تو یہ ہے کہ حق ادا نہ ہوا۔ اللہ اکبر۔ علیہ الصلاۃ والسلام علیک یا رسول اللہ، فحینا ربنا بالسلام وادخلنا الجنة دار الجلال والإكرام۔ اللهم ربي زدني علما، اللهم اهدنا الصراط المستقيم۔ الفاتحة۔ حفاظت عطا فرما یا الہ العالمین، خاص بالخصوص مولا ہندوستان کے مسلمانوں کی جان، مال، ایمان، عزت و آبرو کی تو حفاظت عطا فرما یا پروردگار عالمانوں کے جائز مقاصدوں کو پوری عطا فرما یا الہ العالمین۔ آج کے مبارک دن کے صدقے طفیل میں مولا ہمارے مرحومین جو اس دنیا سے گزر چکے مولا ان کی مغفرت فرما یا الہ العالمین۔ جتنے حاضرین نماز کو آئے پروردگار، ان کے خاندان در خاندان میں جو بھی بچے، بوڑھے، جوان، نوجوان گزر چکے مولا سبوں کی مغفرت فرما یا الہ العالمین۔ تماموں کے قبروں میں مولا رحمت و انوار کی بارشیں عطا فرما یا الہ العالمین۔ تماموں کے قبروں کو تحت نگاہ کشادہ عطا فرما۔ اے پروردگار، قرض میں ڈوبے ہوں مولا انہیں بارے قرض سے نجات عطا فرما یا الہ العالمین۔ جو بے اولاد ہیں انہیں نیک صالح اولاد عطا فرما یا الہ العالمین۔ جتنے حاضرین حاضر ہیں مولا سبوں کے کمائی میں، روزی روزگار میں، دکان مکان میں، کھیت کھلیان میں بے پناہ برکتوں کا نزول عطا فرما یا الہ العالمین۔ ان کی جائز مقاصدوں کو، جائز مرادوں کو پوری عطا فرما یا الہ العالمین، پوری عطا فرما یا الہ العالمین۔ جتنے حاضرین حاضر ہیں مولا اگر ان میں کوئی بیمار ہونے شفاء کلی عطا فرما۔ رد قری ورقبول منو دستو دامان آل رسول۔ وقال اللہ تبارک و تعالی فی شان وملائکتہ یصلون علی النبی یا ایہا الذین آمنوا صلوا علیہ وسلموا تسلیما۔ اللہم صلی علی سیدنا شفینا حبیبنا مولانا محمد بارک وسلم۔ صلوا علیہ صلاۃ و سلام علیک یا رسول اللہ صلی اللہ تعالی علیہ وسلم۔ سبحان ربک رب العزت عما یصفون وسلام على المرسلين والحمد لله رب العالمين بحق لا إله إلا الله۔